ಕೇರಳದ ವಯನಾಡಿಗೆ ಹೋಗೋಣ. ಅಲ್ಲಿ ಮಳೆಯಿಂದ ಆಗಿರುವಂತಹ ದುರಂತ ಇನ್ನೂ ಕೂಡ ಕಾರ್ಯಾಚರಣೆ ಸ್ಥಳದಲ್ಲಿ ಆಗ್ತಾ ಇದೆ. ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಹಾ ಮಳೆಯಿಂದ ಪಶ್ಚಿಮ ಘಟ್ಟಗಳಲ್ಲಿ ಆತಂಕದ ವಾತಾವರಣ. ಸಹ್ಯಾದ್ರಿ ಸಾಲಿನಲ್ಲಿ ಸಾಲು ಸಾಲು ಸಂಚಕಾರ. ಕರ್ನಾಟಕ ಕೇರಳ ಕೊಂಕಣದಲ್ಲಿ ಅವಾಂತರಗಳ ಸರಮಾಲೆ. ವಯನಾಡು ಭೂಕುಸಿತಕ್ಕೆ 338 ಜನ ಇಲ್ಲಿ ತನಕ ಮೃತಪಟ್ಟಿದ್ದು. ಮಣ್ಣಿನಡಿ ಆಗದಷ್ಟು ಇನ್ನೂ ಕೂಡ ಸಿಗ್ತಾ ಇದೆ ಅಂತೆ ಶವಗಳ ರಾಶಿ. ಮುಂಡಕೈ ಚೂರಲ್ಮಲೆಯಲ್ಲಿ ಅತ್ಯಂತ ದೊಡ್ಡ ದುರಂತ. ರಕ್ಷಣಾ ಕಾರ್ಯ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಬಟ್ ಯಾವ ರೀತಿ ಈ ದುರಂತ ಸಂಭವಿಸಿದೆ ಅದು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಆ ದೃಶ್ಯ ನಾವು ನೋಡೋಣ. ಅದು ನೋಡಿ, ಇಲ್ಲೊಂದು ಅದು ಫುಲ್ ತಗೊಳ್ಳೋ, ಇದು ಫುಲ್ ತಗೊಳ್ಳಿ. ಫ್ರೇಮ್ ಅದು ಟ್ರೈಬಲ್ದು ಫುಲ್ ತಗೊಳ್ಳಿ. ಬುಡಕಟ್ಟು ಜನಾಂಗದವರು ಸಿಲುಕಾಕಿಕೊಂಡಿದ್ರು, ಅವ್ರು ರಕ್ಷಣೆ ಮಾಡಿರೋ ದೃಶ್ಯ. ನೋಡಿ, ಈ ಮಕ್ಕಳಿದಾರಲ್ಲ, ಇವರು ಟ್ರೈಬಲ್ಗಳು ಅಂತಂದರೆ ಆದಿವಾಸಿ ಥರ. ಇವರು ಹೊರಗಿನ ಪ್ರಪಂಚಕ್ಕೆ ಬರೋಲ್ಲ, ಅಂತ ದಟ್ಟಾರಣ್ಯದಲ್ಲಿ ಇರುವಂಥವ್ರು. ಈ ಮಕ್ಕಳೆಲ್ಲ ಮತ್ತು ಫ್ಯಾಮಿಲಿಗಳು ಕಳೆದ 8 ದಿನಗಳಿಂದ ಆ ದಟ್ಟಾರಣ್ಯದಲ್ಲಿ ಸಿಲ್ಕೊಂಡಿದ್ದಾರೆ. ಓಕೆ, ಇವರು ಬಾಹ್ಯ ಪ್ರಪಂಚಕ್ಕೆ ಬರಲ್ಲ. ಇವರನ್ನ ರಕ್ಷಣೆ ಮಾಡೋರು ಹೋದಾಗ ಅವ್ರು ಭಯ ಪಟ್ಬಿಡ್ತಾರೆ. ಹೌದು, ಯಾಕಂದರೆ ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ, ಮತ್ತೊಂದು ಬರಲ್ಲ. ಈಗಲೂ ಇದ್ದಾರೆ ನೋಡಿ, ದಟ್ಟಾರಣ್ಯದಲ್ಲಿ ಟ್ರೈಬ್ಸ್ ಎಲ್ಲ ಇದ್ದಾರೆ. ಏನು ಮಾಡೋದು ಅವರನ್ನು? ಆಗ ನಿಮಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದನ್ನು ಹೇಳುತ್ತೆ. ನಿಮಗೆ ಒಂದು ಆನೆದ ಕತೆ ಗೊತ್ತಾಯ್ತಲ್ಲ ಮೊನ್ನೆ, ಏನು ಒಂದು ಅಜ್ಜಿ ಮತ್ತು ಮಗು ಹೋಗ್ತಾ ಇದ್ರು, ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ನೀರಲ್ಲಿ. ಅಂದರೆ ಹೆಂಗಾದರೂ ಆಗೊಂದು ಆನೆ ಬಂದ್ಬಿಡ್ತದೆ. ಹೌದು, ಆನೆ ಬಂದ್ಬಿಟ್ಟಾಗ ತಾಯಿ ಹೇಳ್ತಾರೆ, ನಾನು ಏನು ಮಾಡೋದು ಗೊತ್ತಾಗಲಿಲ್ಲ, ನಾನು ಆನೆಗೆ ಹೇಳ್ಕೊಂಡ್ಬಿಟ್ಟೆ, ನಾನು ನೋಡಪ್ಪ ಕಾಪಾಡಪ್ಪ ನೀನು, ಹಿಂಗಾಗಿತ್ತು. ಆನೆ ಕಣ್ಣಲ್ಲಿ ಕಣ್ಣೀರು ಹಾಕಿತು ಅಂತಾರೆ. ಅದೇ ಕಣ್ಣೀರು ಹಾಕಿದಂಥ ಆನೆ ಬೆಳಗಿನ ಜಾವ ತನಕ ತಮ್ಮನ್ನು ಕಾಲ ಬಳಿ ರಕ್ಷಣೆ ಮಾಡ್ತು. ನಂತರ NDRF ಅವರು ಬಂದರು ಅಂತೇಳಿ. ಈ ದೃಶ್ಯ ಒಂದು ಬೇರೆ. ಆಮೇಲೆ ಟ್ರೈಬಲ್ಗಳು ಇನ್ನೊಮ್ಮೆ. ಆ ಟ್ರೈಬಲ್ಗಳೇನಾಗುತ್ತೆ, 8 ದಿನಗಳಿಂದ ಅಲ್ಲಿ ಸಿಲ್ಕಾಕೊಂಡಿರ್ತಾರೆ. ಫೈನಲ್ ಏನು ಈಗ ಅವ್ರನ್ನ ಮನವರಿಕೆ ಮಾಡೋದು ಹೆಂಗೆ? ಆಗ ಒಬ್ಬ ಸೈನಿಕ ಏನು ಮಾಡ್ತಾನೆ, ಅಲ್ಲಿದ್ದ ಒಂದು ಪುಟ್ಟ ಮಗುವನ್ನು ಅಪ್ಕೊಳ್ತಾನೆ. ಹಿಂಗಂತ ನಾನು ಅಪ್ಕೊಂಡು, ನಾವು ನಿಮ್ಮ ರಕ್ಷಣೆಗಿರೋದು, ನಾವು ಸೇಫ್ ಇದ್ದೀವಿ ನಿಮಗೆ, ಅದ ಈ ಥರ ಒಂಥರ ಇದು ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಅದು ಅವ್ರಿಗೆ ಅರ್ಥ ಆಗಿಬಿಡ್ತದೆ. ಆನೆಗೆ ಅರ್ಥ ಆಗುತ್ತೆ, ಮನುಷ್ಯರಿಗೆ ಅರ್ಥ ಆಗಲ್ವ. ಅದು ಇವ್ರಿಗೂ ಸ್ವಲ್ಪ ಅದರ ಬಗ್ಗೆ ಟ್ರೈನಿಂಗ್ ಎಲ್ಲ ಇರುತ್ತೆ. ಈ ಸಂದರ್ಭದಲ್ಲಿ ಸಿಕ್ಕಾಗ ಏನು ಮಾಡಬೇಕು. ಈಗ ನಾಳೆ ಅಂಡಮಾನ್ ನಿಕೋಬಾರ್ಗೆ ಹೋಗ್ಬೋದಪ್ಪ. ಯಾವುದಾದ್ರೂ ಅಂಡಮಾನ್ ನಿಕೋಬಾರಲ್ಲಿ ಈಗಲೂ ಒಂದು ಪಂಗಡ ಇದೆ. ಅದು ಅವತ್ತು ಒಬ್ಬರನ್ನ ಬಿಲ್ಲು ಬಾಣಗಳಿಂದ ಕೊಂದು ಸಾಯಿಸ್ತಲ್ಲ, ಅವನೊಬ್ಬ ಅಲ್ಲಿ ಜಾತಿ ಮಾಡೋಕ್ಕೆ ಹೋಗಿದ್ದು, ಅವರಿಗೆಲ್ಲ ಮತಾಂತರ ಮಾಡೋಕ್ಕೆ ಹೋಗಿದ್ದು, ಹೊಡೆದು ಸಾಯಿಸಿದ್ರು. ಬಟ್ ಅದು ಬೇರೆ ವಿಷಯ, ಅದಲ್ಲ ನಾನು ಹೇಳ್ತಾ ಇರೋದು. ಈಗ ಅವರನ್ನ ಹಂಗೆ ಮನವರಿಕೆ ಮಾಡೋದು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಹೋಗಲೇಬೇಕಾಗುತ್ತೆ. ನಮ್ಮ ದೇಶದವರೇ ಅವರು. ಅದೇ ರೀತಿ ಇವರನ್ನು ಕೂಡ ಮನವರಿಕೆ ಮಾಡ್ತಾರೆ, ಫ್ಯಾಮಿಲಿಯವರಿಗೆ. ನಾವು ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಒಪ್ಕೊಂಡ್ಬಿಡ್ತಾರೆ. ಸೊ ಆ ಒಂದು 7-8 ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ. ಸೊ ಕರ್ಕೊಂಬಂದು ಎಲ್ಲ ಇಟ್ಟಿದ್ದಾರೆ. ಈಗ ಅವರಿಗೆ ಫುಡ್ ಗಿಡ್ಡೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕಿಲ್ಲ, ಆದರೆ ಅವ್ರಿಗೆ ಬೇಕಿರುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು. ಬ್ರೆಡ್ ಗಿಡ್ಡೆಲ್ಲ ಕೊಟ್ಟಿದ್ದಾರೆ ನೋಡಿ, ಆ ಥರ. ಈ ಮಕ್ಕಳೆಲ್ಲ ಟ್ರೈಬಲ್ ಮಕ್ಕಳು, ಆದಿವಾಸಿ ಮಕ್ಕಳು. 7-8 ಜನ ಸಿಕ್ಕಾಕೊಂಡಿದ್ದಾರೆ. ಏನು ಮಾಡಬೇಕು ಗೊತ್ತಿಲ್ಲ ಅವ್ರಿಗೆ. ಬನ್ನಿ, ನಾಗೇಂದ್ರ ಬಾಬು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅದಕ್ಕಿಂತ ಮೊದಲು ಇನ್ನೊಂದು ವಿಜುವಲ್ ಹಾಕಿ. ನದಿ ಮೂಲದ್ದು ಫುಲ್ ಫ್ರೇಮ್ ತಗೊಳ್ಳಿ. ಇದು ನೋಡಿ ವೀಕ್ಷಕರೇ, ಎಲ್ಲಿಂದ ಬರಬೇಕಾ ನೋಡಿ, ಇಲ್ಲೆಲ್ಲ ಕೊಚ್ಕೊಂಡು ಬಂದಿದೆ. ನದಿ ಉಗಮವಾಗಬೇಕಾದ ಜಾಗದಿಂದ ಯಾವ ರೀತಿ ನೋಡಿ, ನದಿ ಬೆಟ್ಟ ಸಮೇತ ಬಂದು ಆ ಕಲ್ಲು ಬಂಡೆಗಳೆಲ್ಲ ಹೆಂಗೆ ಬಂತು ಅಂದರೆ ಈ ಕಾರಣಕ್ಕಾಗಿ ಬಂತು.
ಕೇವಲ ನೀರು ಬರಲಿಲ್ಲ, ಕಲ್ಲು ಬಂಡೆ ಅದು ಇದು ಮೇಘಸ್ಫೋಟ ಎಲ್ಲ ಆಗಿ ನೀರು ಅಡ್ಡಗಟ್ಟಿ ನೋಡಿ ಮನೆಗಳ ಮೇಲೆ ಊರೂರೇ ಸರ್ವನಾಶ ಆಗೋಯ್ತು ನೋಡಿ. ಈ ಥರ ಬಂದಿದೆ. ನಿಮ್ಗೆ ಅರ್ಥ ಆಯ್ತಲ್ಲ ಎಷ್ಟು ನೋಡಿ, ಬೆಟ್ಟದಲ್ಲಿ ನದಿ ಆಗಿಬಿಟ್ಟಿದೆ. ಹೌದು, ಬೆಟ್ಟದಲ್ಲಿ ನದಿ ಆಗಿಬಿಟ್ಟಿದೆ. ಸೊ ಎರಡು ಅದ್ಭುತವಾದಂತಹ ಮತ್ತು ಅನೇಕ ಜೀವ ತೆಗೆದುಕೊಂಡಂಥ ದೃಶ್ಯಗಳು, ಭೀಕರ ದೃಶ್ಯ ಅಂತ ಹೇಳಿದ್ರೆ ಇದು ನೋಡಿ. ಅದರ ಮೇಲ್ಗಡೆ ನೋಡಿ, ಆಮೇಲೆ ನಿಮಗೆ ಫಾಗ್ ಕಾಣ್ತಾ ಇದೆ, ಮಂಜು ಆವರಿಸ್ಕೊಂಡಿದೆ. ಅದನ್ನ ನೋಡಕ್ಕೆ ಬರ್ತಾ ಇದ್ರು ನೋಡಿ. ಯಾವ ರೀತಿ ಬೆಟ್ಟವೇ ಬಿದ್ದಿರೋದು, ಬೆಟ್ಟ, ನೀರು, ಮೇಘಸ್ಫೋಟ ಎಲ್ಲವೂ ಕೂಡ. ಸೊ ಹಾಗಾಗಿ ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ. ಅದು ನೋಡಿ ದೊಡ್ಡ ರೋಡ್ ತರ ಇದೆ, ಆ ತರ ಬರಲ್ಲ ನೀರು. ನೋಡಿ ನೋಡಿ, ಅರ್ಧಕ್ಕರ್ಧ ಬೆಟ್ಟವೇ ಎಳ್ಕೊಂಡ್ಬಂದಿದೆ. ಆ ಮಿಡ್ಲಲ್ಲಿ ನೀರು ಕಾಣ್ತಾ ಇದೆಯಲ್ಲ, ನಿಜವಾಗಿ ಅಷ್ಟು ಬರ್ತಾ ಇದ್ದದ್ದು ಮೊದಲು, ಅಷ್ಟೇ ಬರ್ತಾ ಇದ್ದದ್ದು. ಇದೇನಾಗಿದೆ, ಮೇಘಸ್ಫೋಟ ಆಯ್ತೋ ಮತ್ತೊಂದಾಯ್ತೋ ಗೊತ್ತಿಲ್ಲ ನೋಡಿ, ಆ ಥರ ಬಂದಿದೆ. ಬನ್ನಿ ನಾಗೇಂದ್ರ ಬಾಬು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗೇಂದ್ರ, ಭಾಳ ಅದ್ಭುತವಾದಂಥ ವಿಜುವಲ್ಸು, ಆಮೇಲೆ ಒಂದು ಆನೆ ವಿಚಾರಗಳು ಕೂಡ ಬಂದಿತ್ತು, ಆಮೇಲೆ ಈಗ ಟ್ರೈಬಲ್ಸ್ಗಳನ್ನು ರಕ್ಷಣೆ ಮಾಡಿರುವಂಥ ವಿಚಾರ. ಎಲ್ಲಿದ್ದೀರಿ ನೀವು? ಎಸ್, ಓವರ್ ಟು ಯು ನಾಗೇಂದ್ರ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಜಯಪ್ರಕಾಶ್ ಶೆಟ್ಟಿ. ಜಾಗದಲ್ಲಿ ನಿಂತಿದ್ದೀವಿ. ನೀವು ಹೇಳ್ತಾ ಇದ್ರಿ ಒಂದು ಈ ಟೌನ್ ನಲ್ಲಿ ಒಂದು ಕಥೆಗಳನ್ನ ಕಾಣೋದಕ್ಕೆ ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ ನೋಡಿ. ಈ ಅಂಗಡಿ ನಾವೇನ್ ತೋರಿಸ್ತಾ ಇದೀವಿ, ಈ ಅಂಗಡಿಯ ಮುಂಭಾಗದಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಫ್ರಿಡ್ಜ್ ಬಿದ್ದಿದೆ, ಅಂಗಡಿಯ ಒಳಗಡೆ ಸಾಮಾನುಗಳಿದೆ, ಅನೇಕ ವಸ್ತುಗಳು ಕೂಡ ಹಾಗೆ ಬಿದ್ದಿದೆ ನೋಡಿ. ಅವತ್ತು ಘಟನೆ ಆದಾಗ ಜಯಪ್ರಕಾಶ್ ಶೆಟ್ಟಿ, ಈ ಅಂಗಡಿ ಮಾಲೀಕ ಇಲ್ಲಿಂದ ತಪ್ಪಿಸ್ಕೊಂಡು ಗುಡ್ಡದ ಮೇಲೆ ಹೋಗ್ತಾನೆ. ಅವತ್ತು ಹೋದಂತ ಸಂದರ್ಭ ಇವತ್ತಿನವರೆಗೂ ಕೂಡ ಆತ ಇಲ್ಲಿ ಬಂದಿಲ್ಲ. ಆದ್ರೆ ಅಂಗಡಿಯ ಒಳಗಡೆ ಇರುವಂತಹ ವಸ್ತುಗಳೆಲ್ಲವೂ ಕೂಡ ಹಾಗೆ ಇದೆ, ಯಾರು ಕೂಡ ಅದನ್ನ ಟಚ್ ಮಾಡಿಲ್ಲ ನೋಡಿ. ಒಳಗಡೆ ಲೇಸು, ಕುರ್ಕುರಿ, ಈ ಒಂದು ಕರ್ಕಲ್ ತಂಡಿಗಳೆಲ್ಲವೂ ಕೂಡ ಇದೆ, ಅದೆಲ್ಲವೂ ಕೂಡ ಹಾಗೆ ಇದೆ. ಅದು ಯಾರು ಕೂಡ ಮುಟ್ಟೋದಕ್ಕೆ ಮುಂದಾಗಿಲ್ಲ ನೋಡಿ. ಈಗ ನಾನು ಚೂಲಲ್ ಮಲ ಅಂತ ಇದ್ದೀನಿ ನೋಡಿ. ದೇವನ್ನ ಬಂದಾಗ ಜಯಪ್ರಕಾಶ್ ಶೆಟ್ಟಿ, ನಮ್ಗೆ ಇಲ್ಲಿ ಕಾಲಿಡೋದಕ್ಕೂ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸುಮಾರು ಅರ್ಧ ಕಾಲಿನಷ್ಟು ಇಲ್ಲಿ ಮಣ್ಣು ತುಂಬಿಕೊಂಡಿತ್ತು. ಅದೆಲ್ಲವನ್ನ ಕೂಡ ಇಲ್ಲಿ ಕ್ಲೀನ್ ಮಾಡಿ ಇಲ್ಲಿಂದ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂತ ಕೆಲಸಗಳಾಗಿದೆ ನೋಡಿ. ಅಲ್ಲಿ ನಮಗೆ ಏನು ಕಾಣೋದಕ್ಕೆ ಸಿಗ್ತಾ ಇದೆ, ಅದು ನಮ್ಮ ಹೆಮ್ಮೆಯ ಆರ್ಮಿ ತಂಡ ಒಂದು ತಾತ್ಕಾಲಿಕ ಕಬ್ಬಿಣದ ಬ್ರಿಡ್ಜ್ ಅನ್ನ ಏನ್ ಮಾಡಿದ್ರು, ಅಲ್ಲಿಂದ ಈಗ ಮುಂದಕ್ಕೆ ಹೋಗುವಂತ ಅಂದ್ರೆ ಮುಂದಕ್ಕೆ ಕಳಿಸುವಂತ ಕೆಲಸಗಳಾಗ್ತಾ ಇದೆ ನೋಡಿ. ಈಗ ಈ ಒಂದು ನಿನ್ನೆ ನಾನು ಮುಂಡಕ್ಕೆ ಎನ್ನುವ ಜಾಗಕ್ಕೆ ಹೋಗಿದ್ದೆ, ಅಷ್ಟೇ ಅಲ್ಲದೆ ಪುಂಜಾರಮಟ್ಟಂ ಅನ್ನುವ ಜಾಗ ಕೂಡ ಹೋಗಿದ್ದೆ. ಆ ಒಂದು ಮುಂಡಕ್ಕೆ ಎನ್ನುವ ಜಾಗದಲ್ಲಿ ಕಳೆದ ವರ್ಷ ಒಂದು ಪ್ರಬಂಧದ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಆ ಸಂದರ್ಭದಲ್ಲಿ ಒಂದು ಬಾಲಕಿ, 9 ವರ್ಷದ ಒಂದು ಬಾಲಕಿ ಒಂದು ಪ್ರಬಂಧವನ್ನ ಬರೆದಿದ್ರು. ನಮಗೆ ಕಾಡುಗಳನ್ನ ನಾಶ ಮಾಡಿದ್ದೆ ಆದ್ರೆ ನಮ್ಮ ನಾಡನ್ನ ಅದು ಕಸಿದುಕೊಡುತ್ತೆ, ಪ್ರಕೃತಿ ವಿಕೋಪಕ್ಕೆ ಅದೆಲ್ಲವೂ ಕೂಡ ಕಾರಣ ಆಗುತ್ತೆ ಅಂತೇಳಿ ಒಂದು ಮಗು ಪ್ರಬಂಧವನ್ನ ಬರೆದಿತ್ತು. ಆ ಪ್ರಬಂಧ ಈಗ ಎಲ್ಲಾ ಕಡೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆದ್ರೆ ಒಂದು ವಿಪರ್ಯಾಸ ಏನ್ ಗೊತ್ತಾ ಜಯಪ್ರಕಾಶ್ ಶೆಟ್ಟಿ ನೋಡಿ, ಇಲ್ಲಿ ಆರ್ಮಿಯವರು ಹೋಗ್ತಿದ್ದಾರೆ ನೋಡಿ, ಆ ಮಗುವಿನ ಬಗ್ಗೆ ಹೇಳ್ತಾ ಇದೆ, 9 ವರ್ಷದ ಬಾಲಕಿ ಬಗ್ಗೆ ಹೇಳ್ತಾ ಇದೆ. ಆ ಬಾಲಕಿ ಬರೆದಂತ ಪ್ರಬಂಧ 1 ವರ್ಷ ಆಗಿದೆ. ಇವತ್ತು ಈ ಒಂದು ಘಟನೆಯಲ್ಲಿ ಈ ರೀತಿಯಾಗಿ ಪ್ರಕೃತಿ ವಿಕೋಪಕ್ಕೆ ಇದೆಲ್ಲವೂ ಕೂಡ ಕಾರಣ ಆಗಿದೆ. ವಿಪರ್ಯಾಸ ಏನು ಅಂತಂದ್ರೆ, ಆ 9 ವರ್ಷದ ಬಾಲಕಿ ಪ್ರಬಂಧ ಬರೆದಿರಲ್ಲ, ಆ ಬಾಲಕಿಯ ತಂದೆ ಕೂಡ ಇವತ್ತು ಈ ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವ ಮಾಹಿತಿ ಇರುವಂತದ್ದು ನೋಡಿ. ಈಗ ಈ ಒಂದು ಕಬ್ಬಿಣದ ತಾತ್ಕಾಲಿಕ ಬ್ರಿಡ್ಜ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿಂದ ನಾವು ಹೀಗೆ ತಂದೆ ಕೂಡ ಇವತ್ತು ಈ ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವ ಮಾಹಿತಿ ಇರುವಂತದ್ದು ನೋಡಿ. ಈಗ ಈ ಒಂದು ಕಬ್ಬಿಣದ ತಾತ್ಕಾಲಿಕ ಬ್ರಿಡ್ಜ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿಂದ ನಾವು ಹೀಗೆ ಮುಂದಕ್ಕೆ ನಡೆದುಕೊಂಡು ರೈಟ್ಗೆ ಹೋದ್ರೆ ನೋಡಿ, ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಈಗ ಒಂದು ಜಾಗವನ್ನ ತೋರಿಸ್ತಾರೆ ನೋಡಿ. ನನಗೆ ಅಲ್ಲಿ ನಿಂತು ನಾನು ತೋರಿಸುವಂತ ಕೆಲಸವನ್ನ ಮಾಡ್ತೀನಿ ನೋಡಿ. ಈ ಭಾಗಕ್ಕೆ ಹೋದ್ರೆ ಅದೇ ರೀತಿಯಾಗಿ ಅಲ್ಲಿ ಬುಡಕಟ್ಟು ಜನಾಂಗದವರು ಆದಿವಾಸಿಗಳೇನು ಸಿಕ್ಕಾಕೊಂಡಿದ್ರಲ್ಲ, ಅದು ಅಟ್ಟಮಾಲ ಅನ್ನುವ ಜಾಗ ನೋಡಿ. ಆ ಅಟ್ಟಮಾಲ ಅನ್ನುವ ಜಾಗಕ್ಕೆ ಅಲ್ಲಿಗೆ ಹೋಗ್ಬೇಕು, ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಈ ಬ್ರಿಡ್ಜ್ ಅನ್ನ ದಾಟಿ ಎಡಭಾಗಕ್ಕೆ ಹೋಗಿದ್ದೆ ಆದ್ರೆ ಅಲ್ಲಿ ನಮಗೆ ಕಾಣೋದಕ್ಕೆ ಸಿಗೋದು ಅಟ್ಟಮಾಲ. ಸುಮಾರು ಒಂದು 4 ಕಿಲೋಮೀಟರ್ನಿಂದ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ನಾವು ಲೆಫ್ಟ್ಗೆ ಹಾಗೆ ನಡ್ಕೊಂಡು ಒಂದು 6 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಮುಂಡಕೈ, ಅದೇ ರೀತಿಯಾಗಿ ಹಾಗೆ ಮುಂದಕ್ಕೆ ಹೋದ್ರೆ ನಮಗೆ ಅಲ್ಲಿ ಪಿಂಜಾರಮಟ್ಟಂ ಅನ್ನುವ ಜಾಗ ಕೂಡ ನಮಗೆ ಅಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಇವತ್ತು ಜಯಪ್ರಕಾಶ್ ಶೆಟ್ಟಿ ಒಂದು ಆರ್ಟಿಕಲ್ಗಳನ್ನ ಅಂದ್ರೆ ಪತ್ರಗಳಲ್ಲಿ ಓದುವಂತ ಸಂದರ್ಭದಲ್ಲಿ ಸುಮಾರು ಆರ್ಟಿಸ್ಟ್ಗಳು ಇವತ್ತು ಥ್ಯಾಂಕ್ ಯು. ಓಕೆ, ಅಲ್ಲಿ ಒಂದು ತಾತ್ಕಾಲಿಕ ಬ್ರಿಡ್ಜು, ಅದರಲ್ಲಿ ಎಷ್ಟು ಭಾರವಾದ ವಾಹನಗಳು ಕೂಡ ಹೋಗ್ತಾ ಇತ್ತು. ಬಹುಶಃ ಅದನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಅವರು, ಅದನ್ನಲ್ಲೇ ಬಿಟ್ಟು ಹೋಗ್ತಾರೆ, ಹಾಗೇನು ಇದು ಮಾಡೋದಿಲ್ಲ, ಅಲ್ಲೇ ಬಿಟ್ಟು ಹೋಗ್ತಾರೆ. ಬಟ್ ಸೈನ್ಯ ಬಂದ ಕಾರಣಕ್ಕಾಗಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬಂದಿದೆ ನೋಡಿ, ಇಡೀ
ಇದನ್ನ ಯಾವುದನ್ನ ಬೆಟ್ಟವನ್ನ ಸೀಳ್ಕೊಂಡು ಬಂದಿದೆ ನೀರು. ಆ ಸಂದರ್ಭದಲ್ಲಿ ಆ ಕಲ್ಲು ಮಣ್ಣು ಎಲ್ಲ ಮರ ಗಿಡ ಎಷ್ಟು ಬಂದಿರ್ಬೋದು ಆ ಮಿಡ್ಲಲ್ಲಿ, ಅದು ಇಷ್ಟು ದೊಡ್ಡ ಮಾರಕವಾಗೋದಕ್ಕೆ ಕಾರಣ. ಒಂದು, ನೀವು ಆ ಟ್ರೈಬಲ್ಗಳನ್ನು ಅಂದರೆ ಆದಿವಾಸಿಗಳನ್ನು ಯಾವ ರೀತಿ ರಕ್ಷಣೆ ಮಾಡಿದ್ರು. ಇನ್ನೊಂದು ಬಹಳ ಅದ್ಭುತವಾದಂತಹ ಮನ ಕಲಕುವಂಥ ಒಂದು ಘಟನೆ, ವಯನಾಡಿನಲ್ಲಿ ಜಲಪ್ರಳಯವಾದ ಬಳಿಕ ಅಲ್ಲಿ ಬದುಕುಳಿದವರ ಒಬ್ಬೊಬ್ಬರದು ಒಂದೊಂದು ಕರುಣಾಜನಕ ಕಥೆ ಇದೆ. ಆದರೆ ಭೂಕುಸಿತದ ಸಮಯದಲ್ಲಿ ಅನುಭವಿಸಿದ ಆ ಕ್ಷಣಗಳನ್ನು ಇಲ್ಲೊಂದು ಕುಟುಂಬ ಕಣ್ಣಿಗೆ ಕಟ್ಟುವಂತೆ ಬಿಚ್ಚಿಟ್ಟಿದೆ. ಏನದು ನೋಡೋಣ ಬನ್ನಿ. ವಯನಾಡಿನ ಮೆಪ್ಪಾಡಿ, ಮುಂಡಕೈ, ಪುಂಜರವಟ್ಟಂ, ಚೂರಲ್ಮಲೈನಲ್ಲಿ ನಡೆದ ರಣಭೀಕರ ಜಲಪ್ರಳಯದಿಂದ ನೂರಾರು ಸಾವು ನೋವು ಸಂಭವಿಸಿದೆ. ಜಲಕಂಟಕದ ಬಳಿಕ ಬದುಕುಳಿದವರ ಒಬ್ಬೊಬ್ಬರ ಕಥೆಯು ಕರುಣಾಜನಕವಾಗಿದೆ. ಕೆಲವರು ತಮ್ಮ ಇಡೀ ಕುಟುಂಬವನ್ನ ಕಳೆದುಕೊಂಡಿದ್ರೆ, ಇನ್ನೂ ಕೆಲವರು ಪುಟ್ಟ ಕಂದಮ್ಮಗಳನ್ನ ಕಳೆದುಕೊಂಡಿದ್ದಾರೆ. ಇಲ್ಲೊಂದು ಕುಟುಂಬದ ಕಥೆ ಮನಕಲಕುವಂತಿದ್ದು, ಕೇಳಿದ್ರೆ ರೋಮಾಂಚನ ಕೂಡ ಆಗುತ್ತೆ. ಸಂಕಷ್ಟದಲ್ಲಿ ಸಂತ್ರಸ್ತರಿಗೆ ನೆರವಾದ ಆನೆ. ರಾತ್ರಿ ಇಡೀ ಕಾವಲು ಕಾಯ್ತಿತ್ತಂತೆ ಗಜ. ಚೂರಲ್ಮಲೈನ ಅಂಜಿ ಶಾಚಿಲೈಲ್ ಪ್ರದೇಶದ ಸುಜಾತ ಅವರು ಪಾರಾಗಿದ್ದು ಪವಾಡ ಎಂದೇ ಹೇಳಬಹುದು. ಇದೀಗ ಮೆಪ್ಪಾಡಿ GHSSನಲ್ಲಿರೋ ಕಾಳಜಿ ಕೇಂದ್ರದಲ್ಲಿ ವಾಸವಿದ್ದಾರೆ. ನೀರು ನುಗ್ಗಿದ ಹೊತ್ತಲ್ಲಿ ನಾವೆಲ್ಲ ನಿದ್ದೆಯಲ್ಲಿದ್ದೆವು. ಮಗ ಗಿರೀಶ್ ಪ್ರತಿಯೊಬ್ಬ ಸದಸ್ಯರನ್ನ ಹೊರಗೆ ತರುವುದರಲ್ಲಿ ಯಶಸ್ವಿಯಾದ. ಆದ್ರೆ ಅದರಲ್ಲೂ ಹಲವರಿಗೆ ಭಾರೀ ಗಾಯವಾಗಿದೆ. ಕುಸಿತಕ್ಕೂ ಮುನ್ನ ಸುಜಾತ ಕುಟುಂಬ ಮನೆಯಿಂದ ಹೊರಬಂದಿದ್ರು. ಅಲ್ಲಿಂದ ಸ್ವಲ್ಪ ದೂರದಲ್ಲಿರೋ ಕಾಡಿನೊಳಗೆ ನುಗ್ಗಿದ್ದಾರೆ. ಜಲಪ್ರಳಯದಿಂದ ಪಾರಾದ್ವಿ ಎಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಂದು ಆಘಾತ ಕಾದಿತ್ತು. ಹಿಂದೆ ತಿರುಗಿ ನೋಡಿದ್ರೆ ಆನೆಗಳ ದಂಡೆ ಅಲ್ಲಿ ನಿಂತಿತ್ತಂತೆ. 2 ಆನೆ ಮರಿಗಳು ಹಾಗೂ ಒಂದು ಒಂಟಿ ಸಲಗ ಕಣ್ಣೆದುರೇ ನಿಂತಿದ್ದನ್ನ ಕಂಡು ಶಾಕ್ ಆದ್ರು. ಆತಂಕದಲ್ಲಿದ್ದವರನ್ನ ಕಂಡು ಗಜಪಡೆ ಕೂಡ ಗಾಬರಿಗೊಂಡಿತ್ತು. ಆನೆ ಮುಂದೆ ಮಂಡಿಯೂರಿ ರಕ್ಷಿಸು ಗಜರಾಜ ಎಂದು ಬೇಡಿಕೊಂಡಿದ್ದಾರೆ. ಇದಾದ ಕೂಡಲೇ ರಾತ್ರಿ ഇടി ആനെ ಅವರ ಕಾವಲು ಕಾದಿತ್ತಂತೆ. അങ്ങനെ കേറി ഇങ്ങനെ പോയപ്പോ അവിടെ ആന മൂന്നെണ്ണം ഉണ്ട്. അതിലൊരു കവുങ്ങിന്റെ മരം ഉണ്ടായി. ആ മരത്തിനെ കെട്ടിപ്പിടിച്ചിട്ട് ഞാൻ ഈ ആനന്റെ മുഖത്ത് നോക്കിയിട്ട് പറഞ്ഞു, ഒരു കൊമ്പനാണ്. ഞങ്ങൾ സ്ഥിരം കാണുന്നതാ. എസ്റ്റേറ്റിൽ ഞാൻ ചപ്പ് വെട്ടുന്ന തൊഴിലാളിയാണ്, മുണ്ടക്കൈ ഡിവിഷനിൽ. ആന ഇങ്ങനെ എന്നെ നോക്കി ഇങ്ങനെ മിണ്ടാതെ ചെവിയാട്ടി നിൽക്കുന്നുണ്ട്. അപ്പൊ ഞാൻ പറഞ്ഞ്, ഞങ്ങൾ വലിയ ദുരിതത്തിൽ നിന്നാണ് രക്ഷപ്പെട്ട് വരുന്നത്. നിനക്ക് നല്ല മനസ്സുണ്ടെങ്കിൽ ആരെങ്കിലും വന്ന് ഞങ്ങളെ രക്ഷിക്കട്ടെ, ഞാനൊന്നും ചെയ്യരുത് എന്നെ എൻ്റെ കുട്ടിനെയും പറഞ്ഞിട്ട്. ആനിങ്ങനെ നോക്കി 2 കണ്ണു കൂടി ഇങ്ങനെ വെള്ളം വരിക. എൻ്റെ ആ മരത്തിന്റെ താഴെ തന്നെ ഞാനും എൻ്റെ കുട്ടിയും കിടന്നു. മഴ, പെരും മഴ. രാത്രി 1:30 സംഭവിച്ചിട്ട് 6 മണി വരെ രാവിലെ ആ മരത്തിന്റെ താഴെ ഞങ്ങൾ കിടന്നു. പിന്നെ നമുക്ക് മേപ്പാടിന്ന് കൽപ്പറ്റിന്ന് അറിയില്ല, അതിന്റെ ആൾക്കാർ വന്നു. ഞങ്ങൾ അടുത്തുനിന്ന് മാറിയിട്ടില്ല. ആന അവിടെ തന്നെ നിൽക്കുക, ഒരു ശല്യം ചെയ്തിട്ടില്ല, ഒന്നും അത് തിന്നിട്ടില്ല. അത് പേടിച്ച് വിറച്ച് ഇങ്ങനെ കണ്ണീര് വിട്ടിട്ട് ഞങ്ങളടുത്ത് തന്നെ നിന്നു. ಜಲಪ್ರಳಯ, ಆನೆಗಳ ಹಿಂಡಿಂದ ಬಚಾವಾಗಿ ಬಂದ ಆ ಕುಟುಂಬ ಕೊನೆಗೂ ಸೇಫ್ ಆಗಿದೆ. ಸದ್ಯ ಚೂರಲ್ಮಲೈನ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಆದ್ರೂ ಅಂಥ ಘನಘೋರ ದೃಶ್ಯ ಕಂಡು ಫೇಸ್ ಮಾಡಿ ಬಚಾವಾಗಿ ಬಂದಿದ್ದು ನಿಜಕ್ಕೂ ಗ್ರೇಟ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.